ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಮಾಡ್ತಾಯಿದ್ದೀವಿ ಬಿಸಿಬೇಳೆಭಾತು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಅಂತ. ಫಸ್ಟಿಗೆ ಇಲ್ಲಿ 1 kg ಅಕ್ಕಿ, ಅರ್ಧ kg ಬೇಳೆ ತೊಗೊಂಡಿದ್ದೀವಿ. ಒಂದು 7ರಿಂದ 8 ಜನಕ್ಕೆ ಆಗುತ್ತೆ ಇದು ಫುಲ್ಲು. ಮತ್ತು ತರಕಾರಿ ಬಂದುಬಿಟ್ಟು ಬೀನ್ಸು ಒಂದು 200 ಗ್ರಾಮು, ನೂಕಲ್ ತೊಗೊಂಡಿದ್ದೀವಿ. ಮತ್ತು ಕ್ಯಾರೆಟ್ ಒಂದು 2ರಿಂದ 3 ತೊಗೊಂಡಿದ್ದೀವಿ. ಮತ್ತು ಆಲೂಗಡ್ಡೆ 3. ಇದು ಎಲ್ಲ ಇದಕ್ಕೆ ಹಾಕಿ ಬೇಯಿಸ್ಬೇಕು ಬೇಳೆಗೆ. ಇದು ಒಗ್ಗರಣೆಗೆ ಟೊಮೊಟೊ, ಕ್ಯಾಪ್ಸಿಕಮ್ ತೊಗೊಂಡಿದ್ದೀವಿ 2, ಟೊಮೊಟೊ 2, ಈರುಳ್ಳಿ ಒಂದು 2 ತೊಗೊಂಡಿದ್ದೀವಿ, ಕೊತ್ತಂಬರಿ ಮೇಲೆ ಇದಕ್ಕೆ ಸ್ವಾದಕ್ಕೆ ನಾವು ಎಲ್ಲ ತರಕಾರಿ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀವಿ. ಈಗ ನೀವು ನೀರು ಬಂದು ಒಂದು 6 ಜಗ್ ಹಾಕ್ಕೋಬೇಕು. 6 ಲೀಟ್ರಿಂದ 7 ಲೀಟ್ರ್ ಹಾಕ್ಕೋಬೇಕು ಬೇಳೆ ಬೇಯಿಸೋಕ್ಕೆ. ಹಂಗೆ ಬೇಳೆ ಬೇಯುತ್ತೆ. ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ. ಫಸ್ಟಿಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದು ನೋಡಿ. ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಅಷ್ಟು ತನಕ ಇದು ಆಗುತ್ತೆ. ಅಲ್ಲಿ ನಮಗೆ ಬೇಳೆನೂ ಕುದಿಯುತ್ತೆ. 3 ವಿಜಿಲ್ ಹಾಕೋಬೇಕು ಕುಕ್ಕರಲ್ಲಿ. ನೋಡಿ ಒಗ್ಗರಣೆ ಈರುಳ್ಳಿ ಹಾಕ್ಕೊಂಡೆ, ಕರಿಬೇವು ಹಾಕ್ಕೊಂಡೆ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಈರುಳ್ಳಿ, ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಸೇರಿಸಿ ನಾವು ಪೌಡ್ರ್ ಇಲ್ಲಿ ರೆಡಿ ಇರೋದು ಹಾಕಿದ್ದೀವಿ. ಪೌಡ್ರ್ ಮಾಡೋದು ಮತ್ತೆ ವಿಡಿಯೋ ಮಾಡಿ ಹಾಕ್ತೀವಿ. ಬಿಸಿಬೇಳೆ ಭಾತು ಒಂದು ಮಸಾಲೆ ಹೆಂಗೆ ಮಾಡೋದು ಅಂತ. ಇಲ್ಲಿ ನಮ್ಮ ರೆಡಿ ಇರೋದು ಮಾತ್ರ ಹಾಕಿದ್ದು ನಾವು ಇಲ್ಲಿ. ಮನೇಲಿ ಯಾವ ಥರ ರೆಡಿ ಮಾಡಬೇಕು ಆ ಪುಡಿ ಬಿಸಿಬೇಳೆ ಭಾತು ಅಂತ ಒಂದು ನೆಕ್ಸ್ಟ್ ವಿಡಿಯೋಲ್ಲಿ ಹೇಳ್ತೀವಿ. ಇವಾಗ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಚೆನ್ನಾಗಿ ಬೇಯಬೇಕಿದೆ. ಈ ಥರ ಬೇಯಬೇಕು ನೋಡಿ. ಚೆನ್ನಾಗಿ ಕಳಿಸ್ತಾ ಇರಬೇಕು, ಚೆನ್ನಾಗಿ ಬೇಯುತ್ತೆ. ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ತುಪ್ಪ ಕೂಡ ಹಾಕ್ಕೋಬೋದು ಒಗ್ಗರಣೆಗೆ, ಚೆನ್ನಾಗಿರುತ್ತೆ ಅದು ಕೂಡ. ನೋಡಿ ಯಾವ ಥರ ಬೇಯ್ತದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಹೆಲ್ದಿ ಇರುತ್ತೆ ಇದು ಫುಡ್ಡು. ಮನೇಲಿ ಮಕ್ಕಳಿಗೆಲ್ಲ ಮಾಡಿ ತಿನ್ನಿಸಿ ಚೆನ್ನಾಗಿರುತ್ತೆ. ಇನ್ನೊಂದು ಏನಂದರೆ ಸಾಂಬಾರು ಒಂದು ಸರಿ, ರೈಸ್ ಒಂದು ಸರಿ ಮಾಡೋ ಒಂದು ಜಂಜಟ್ ಇರೋಲ್ಲ. 2 ಒಂದೇ ಸರಿ ಮುಗಿಯುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತು. ಚೆನ್ನಾಗಿ ಬೆಂದಿರುತ್ತಲ್ಲ, ಜೀರ್ಣಕ್ರಿಯೆಗೂ ಹೆಲ್ಪ್ ಮಾಡುತ್ತೆ. ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು 2ರಿಂದ 3 ನಿಮಿಷ. ಟೊಮಾಟೊ ಹಾಕ್ಕೊತಿದ್ದೀನಿ. ಟೊಮಾಟೊ ಕೂಡ ಅಷ್ಟೇ ಚೆನ್ನಾಗಿ ಬೇಯಬೇಕು. ತುಂಬ ಹೆಲ್ದಿಗೆ ಇಂಪಾರ್ಟೆಂಟ್ ಇದು. ಬೇಳೆ ತರಕಾರಿ ಎಲ್ಲ ಇರುತ್ತಲ್ಲ, ಚೆನ್ನಾಗಿ ಬೇಯ್ದಿರುತ್ತೆ. ಯಾರು ಬಿಸಾಕಲ್ಲ, ಚೆನ್ನಾಗಿ ಟೇಸ್ಟು ಕೂಡ ಬರುತ್ತೆ. ತರಕಾರಿ ಎಲ್ಲ ಇದು ರಸ ಬಿಟ್ಟಿರುತ್ತಲ್ಲ, ಅದ ಕಾರಣ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಬಿಸಿಬೇಳೆ ಭಾತು. ತುಂಬ ಚೆನ್ನಾಗಿರುತ್ತೆ ನೋಡಿ. ಇದರ ಒಗ್ಗರಣೆ ಮಾಡಿಕೊಂಡ್ರೆ ನಮಗೆ ತುಂಬ ಟೇಸ್ಟ್ ಬರುತ್ತೆ. ಯಾವುದೇ ಅಡುಗೆ ಮಾಡ್ಕೋಬೇಕು, ಚೆನ್ನಾಗಿರ್ಬೇಕು ಒಗ್ಗರಣೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಗ್ರೀನ್ ಬಟಾಣಿ ಹಾಕ್ಕೋತಾ ಇದ್ದೀನಿ, ಬಿಡಿಸಿರೋದು ಒಂದು 200 ಗ್ರಾಮ್ ಹಾಕ್ಕೋತಾ ಇದ್ದೀನಿ ನೋಡಿ. ನೀವು ಕೂಡ ಬಟಾಣಿ ಹಾಕೋದು ಚೆನ್ನಾಗಿರುತ್ತೆ. ಬಟಾಣಿ ಕೂಡ ಇಲ್ಲಿ ಒಗ್ಗರಣೆ ಹಾಕಿ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಮುಂಚೆನೇ ನೆನೆ ಇಡಬೇಕು ನೀವು. ಮುಂಚೆನೇ ನೆನೆಯಿಟ್ರೆ ಇದಕ್ಕೆ ಮುಂಚೆ ಉಳಿಬೇಕು, ಚೆನ್ನಾಗಿರುತ್ತೆ. ಒಂದು 50 ಗ್ರಾಮಷ್ಟು ಹುಣಸೆ ಹಣ್ಣಿನ ಹುಳಿಯನ್ನು ನೆನೆ ಇಡಬೇಕು ನೀವು, ಚೆನ್ನಾಗಿರುತ್ತೆ. ಹುಳಿ ನೋಡ್ಕೊಂಡ್ಬಿಟ್ಟು ನಾವು ಹುಣಸೆ ಹಣ್ಣಿನ ಹುಳಿಯನ್ನು ಹಾಕಬೇಕು. ನಮ್ಗೆ ಎಷ್ಟು ಪ್ರಮಾಣ ಬೇಕು ನೋಡಿ ಟೆಸ್ಟ್ ಮಾಡಿ ಹಾಕ್ಕೋಬೇಕು. ಈ ಥರ ನೋಡಿ ಆ ಥರ ಬರುತ್ತೆ ಒಗ್ಗರಣೆ ನಮ್ಮದು. ಹುಣಸೆ ಹಣ್ಣಿನ ಹುಳಿ ಹಾಕ್ತಾಯಿದ್ದೀನಿ ನಾನು. ಹುಳಿ ಬೇಕಾದ್ರೆ 2 ಸರಿ ಬೇಕಾದ್ರೆ ಹಾಕ್ಕೊಳ್ಳಿ, ನೋಡ್ಕೊಂಡು ಚೆನ್ನಾಗಿರುತ್ತೆ. ಸ್ವಲ್ಪ ಕ್ಯಾಪ್ಸಿಕಮ್ ಇಲ್ಲೇ ಬೇಯುತ್ತೆ ಚೆನ್ನಾಗಿ.
ನೀವು ಈ ಥರ ಮನೇಲಿ ಟ್ರೈ ಮಾಡಿ. ಚೆನ್ನಾಗಿ ಬರುತ್ತೆ. ಬಿಸಿಬೇಳೆ ಬಾತ್ ಪೌಡ್ರ್ ನೀವು ಅಂಗಡಿಯಲ್ಲಿ ಸಿಗುತ್ತೆ, ಅದು ಕೂಡ ತೊಗೊಂಡ್ಬಂದು ಹಾಕೋಬೋದು ನೀವು. ನಮ್ಮ ಮನೆಯಲ್ಲೇ ಮಾಡಿದೆ, ಆದರೆ ವಿಡಿಯೋ ಮಾಡಿಲ್ಲ ನೋಡಿ. ಬಿಸಿಬೇಳೆ ಬಾತ್ ಪೌಡ್ರು 100ರಿಂದ 105 ಗ್ರಾಮ್ ಹಾಕೋತಾ ಇದ್ದೀನಿ ಇಲ್ಲಿ. ಬಿಸಿಬೇಳೆ ಬಾತ್ ಪೌಡ್ರ್ ಇದನ್ನು ಹಾಕ್ತಾ ಇರೋದು. ನಿಮಗೆ ಅಂಗಡಿಯಲ್ಲಿ ರೆಡಿಮೇಡ್ ಸಿಗುತ್ತೆ ನೋಡಿ, ಅದೇ ಕೂಡ ಹಾಕ್ಬೋದು. ಬಿಸಿಬೇಳೆ ಬಾತ್ ಪೌಡ್ರ್ ನಮ್ಮ ರೆಡಿಮೇಡ್ ಹಾಕ್ತಿದ್ದೀವಿ. ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ತೀವಿ ನೋಡಿ ಇಲ್ಲಿ. ಸ್ವಲ್ಪ ಖಾರ ನಮಗೆ ಎಷ್ಟು ಬೇಕು ಅಷ್ಟೇ ನೋಡ್ಕೊಂಡ್ಬಿಟ್ಟು ಖಾರ ಹಾಕೋದು. 1 kg ಅಕ್ಕಿ, ಅರ್ಧ kg ಬೇಳೆಗೆ ನಾವು 3 ಟೀ ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಒಂದು ಚಿಟಿಕೆಯಷ್ಟು, 1/4 ಟೀ ಸ್ಪೂನ್ ಸಾಕು ಅರಿಶಿನ, ಜಾಸ್ತಿ ಬೇಡ ನೋಡಿ. ಈ ಥರ ಯಾವ ಥರ ಫ್ರೆಂಡ್ಸ್. ಇಲ್ಲ 2ನೇ ಸಾರಿ ಹುಂಚೆಹುಳಿ ಹಾಕೋತಾ ಇದ್ದೀವಿ ನೋಡಿ. ನಮಗೆ ಸ್ವಲ್ಪ ಕಡಿಮೆ ಅನಿಸ್ತು, ಮತ್ತೆ ಹಾಕೋತಾ ಇದ್ದೀವಿ. ಚೆನ್ನಾಗಿ ಹಾಕೊಂಡ್ಬಿಟ್ಟು ಮಾಡಬೇಕು. ಹುಂಚೆ ಹುಳಿ ನಿಮ್ಗೆ ಎಷ್ಟು ಬೇಕು ಹುಳಿ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ, ತೊಂದರೆ ಏನಿಲ್ಲ. ತುಂಬ ಸೂಪರಾಗಿ ಬರುತ್ತಿದ್ದು ಬಿಸಿಬೇಳೆ ಬಾತು. ಈ ಥರ ಎಲ್ಲ ಒಗ್ಗರಣೆ ರೆಡಿ ಆಯ್ತಲ್ಲ. ಇವಾಗ ಕುಕ್ಕರು ನಮ್ಮದು ವಿಜಿಲ್ ರೆಡಿಯಾಗಿದೆ. ಓಪನ್ ಮಾಡ್ಕೊಳ್ಳೋಣ ಕುಕ್ಕರ್ ಕೂಡ. ಅದು ಇದು ಕುಕ್ಕರ್ ಓಪನ್ ಮಾಡ್ತೀವಲ್ಲ ನೋಡಿ ಯಾವ ಥರ ಬಂತು. ಇದಕ್ಕೆ ನೀರು ನೋಡ್ಕೊಂಡ್ಬಿಟ್ಟು ಹಾಕೋಬೇಕು. ಹಾಕ್ಕೊಂಡ್ಬಿಟ್ಟು ನಿಮ್ಗೆ ಎಷ್ಟು ಅಳಕು ಬೇಕು ಅಷ್ಟೊಂದು ಮಾಡ್ಕೋಬೋದು. ಇವಾಗ ನೋಡಿ ಒಗ್ಗರಣೆ ಮಾಡಿದೆಲ್ಲ ಇದಕ್ಕೆ ಹಾಕೊಂಡು ಸುರಿಯೋಣ. ನೀವು ನೀರು ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕೋಬೋದು, ಇಲ್ಲಿ ತೊಂದರೆ ಏನಿಲ್ಲ. ಒಗ್ಗರಣೆ ಸುರಿದೀನಿ. ನೀರು ನೋಡ್ಕೊಂಡ್ಬಿಟ್ಟು ಹಾಕೋಬೋದು ಈ ಸಮಯದಲ್ಲಿ. ನಿಮಗೆ ಗಟ್ಟಿ ಬೇಕಾದ್ರೆ ಗಟ್ಟಿ, ಅಳಕು ಬೇಕಾದ್ರೆ ಅಳಕು ಮಾಡ್ಕೋಬೋದು. ಇದೆಲ್ಲ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಬೇಕು. ಇಲ್ಲೇ ನಾವು ನಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕೋಬೇಕು. ನಾನು ನೀರಿನ್ನು ಸ್ವಲ್ಪ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಇದು. ನೀವು ಮನೇಲಿ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ. ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀವು ಕೂಡ. ನಾನು ಜಾಸ್ತಿ ಪ್ರಮಾಣ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಬೇಕಾದ್ರೆ ಒಂದೊಂದು ಗ್ಲಾಸಿಗೆ ಮಾಡ್ಕೊಳ್ಳಿ. 1 ಗ್ಲಾಸ್ ಅಕ್ಕಿ, ಅರ್ಧ ಗ್ಲಾಸ್ ತೊಗರಿಬೇಳೆ ಹಾಕ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ. ನಾನು ಇನ್ನೂ ಅಳತೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಮನೆ ಅಳತೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಮಿಕ್ಸ್ ಆಯ್ತು ನೋಡಿ ನಮ್ಮದು. ನೀರು ಬೇಕಾದ್ರೆ ನೀವು ಇನ್ನೂ ಬೇಕಾದ್ರೆ ಹಾಕೋಬೋದು, ಏನು ತೊಂದರೆ ಇಲ್ಲ. ನೀರು ಉಪ್ಪು ಹಾಕೊಂಡು ನೋಡಿ ರುಚಿಗೆ ತಕ್ಕಷ್ಟು 3ರಿಂದ 4 ಟೀ ಸ್ಪೂನ್ ಅಷ್ಟು ಹಾಕೋತಿದ್ದೀನಿ ಕಲ್ಲು ಉಪ್ಪು. ನೋಡಿ ಯಾವ ಥರ ಬಂದು ನಮ್ಮ ಬಿಸಿಬೇಳೆ ಬಾತು. ನೀವು ಇದೇ ಥರ ಮನೇಲಿ ಟ್ರೈ ಮಾಡಿ. ಎಲ್ರಿಗೂ ಧನ್ಯವಾದಗಳು.